ಸೊ ನಮಸ್ಕಾರ ಎಲ್ರಿಗೂ. ಇವಾಗ ಸೋಷಿಯಲ್ ಮೀಡಿಯಾದ ತುಂಬಾ ಇದೇ ಸುದ್ದಿ ಓಡ್ತಾ ಇದೆ ಅಂಡ್ ಇಂಟರ್ನೆಟ್ ಒತ್ತಿ ಉರಿತಾ ಇದೆ. ಈ ಒಂದು ಟಾಪಿಕ್ ಗ್ಲೋಬಲ್ ಸೆನ್ಸೇಷನ್ ಮೂಡಿಸಿದೆ ಅಂತ ಹೇಳ್ಬೋದು. ಯಾವುದು ಅಂತ ಕೇಳ್ತೀರಾ? ಎಸ್, ಇವಾಗ ನಾನು ಜೆಫ್ರಿ ಎಪ್ಸ್ಟೈನ್ ಫೈಲ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಜೆಫ್ರಿ ಎಪ್ಸ್ಟೈನ್ ಫೈಲ್ಸ್ ಅತ್ಯಂತ ನಿಗೂಢ ಮತ್ತು ಆತಂಕಕಾರಿ ಸಾಹಸಗಾಥಗಳಲ್ಲಿ ಒಂದು. ನಿಜವಾಗಿಯೂ ಆ ಲಕ್ಷಾಂತರ ಪುಟಗಳಲ್ಲಿ ಏನಿದೆ? ಜೆಫ್ರಿ ಎಪ್ಸ್ಟೈನ್ ಮರಣದ ನಂತರ ಯಾಕೆ ಈ ಸುದ್ದಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಎಂದು ತಿಳಿಯೋಣ. ಕಮ್ ಲೆಟ್ಸ್ ಗೋ ಡೀಪ್ ಇನ್ ಟು ದ ಸ್ಟೋರಿ. ಮೊದಲನೇದಾಗಿ ಜೆಫ್ರಿ ಎಪ್ಸ್ಟೈನ್ ಯಾರು ಅಂದರೆ, ಜೆಫ್ರಿ ಎಪ್ಸ್ಟೈನ್ ಒಬ್ಬ ಅಮೆರಿಕದ ಪ್ರಭಾವಿ ಹಣಕಾಸುದಾರ. ಬೈ ಪ್ರೊಫೆಷನ್ ಇವನು ಫಿಸಿಕ್ಸ್ ಟೀಚರ್ ಆಗಿದ್ರು ಕೂಡ ಇವನು ಮಾಡುವಂತ ಕೆಲಸ ಕೃತ್ಯಗಳನ್ನ ಕೇಳಿದ್ರೆ ನಿಮ್ಮ ಕರಳು ಒಂದು ಸೆಕೆಂಡ್ ಚುರುಕ್ ಅನ್ನುತ್ತೆ. ಜೆಫ್ರಿ ಎಪ್ಸ್ಟೈನ್ ಹೆಣ್ಣು ಮಕ್ಕಳ ಕಳ್ಳ ಸಾಗಣೆಯಲ್ಲಿ ತೊಡಗಿದ್ದ. ಅದೆಷ್ಟೋ ಹೆಣ್ಣು ಮಕ್ಕಳನ್ನ ಸೆಕ್ಸುವಲ್ ಅರೇಂಜ್ಮೆಂಟ್ ಮಾಡಿ ಸಾಯಿಸುತ್ತಿದ್ದ. ಹದಿಹರೆಯದ ಹೆಣ್ಣು ಮಕ್ಕಳನ್ನ ಬಿಸ್ನೆಸ್ ಮ್ಯಾನ್ಸ್ ಅಂಡ್ ಪೊಲಿಟಿಷಿಯನ್ಸ್ ಗೆ ಸಪ್ಲೈ ಮಾಡುತ್ತಿದ್ದ. ಮತ್ತು ತನ್ನ ಪ್ರೈವೇಟ್ ಐಲ್ಯಾಂಡ್ ಅಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳನ್ನ ರೂಮಿನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಸಾಯಿಸುತ್ತಿದ್ದ. ಆದ್ರೆ 2019ರಲ್ಲಿ ಈತ ಒಂದು ಸೆಕ್ಸುವಲ್ ಹರಾಸ್ಮೆಂಟ್ ಕೇಸಲ್ಲಿ ಜೈಲು ಪಾಲಾಗುತ್ತಾನೆ. ಅದಾದ ನಂತರ ಜೈಲಿನಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಅಂಡ್ ಪೊಲಿಟಿಷಿಯನ್ಸ್ ಈತನನ್ನ ಜೈಲಿನಲ್ಲಿ ಭೇಟಿಯಾಗುತ್ತಿದ್ದರು. ನ್ಯೂಯಾರ್ಕ್ ಜೈಲಿನಲ್ಲಿ ಜೆಫ್ರಿ ಎಪ್ಸ್ಟೈನ್ ಸಾವಿನ ಕಥೆಯನ್ನು ಸೂಸೈಡ್ ಎಂದು ಹೇಳಲಾಗಿದೆ. ಆದರೆ ಇದು ಅನುಮಾನದಿಂದ ಮುಚ್ಚಿ ಹೋಗಿದೆ. ಯಾಕೆಂದರೆ ಒಬ್ಬ ಪ್ರಭಾವಿ ಹಣಕಾಸುದಾರ, ಲೈಂಗಿಕ ಅಪರಾಧಿ, ಕಳ್ಳ ಸಾಗಣೆದಾರ 24/7 CCTV ಕಣ್ಗಾವಲು ಇದ್ದರೂ ಕೂಡ ಅವನು ಇದ್ದಕ್ಕಿದ್ದಂತೆ ಸಾಯ್ತಾನೆ ಅಂದರೆ ಇದೊಂದು ನಂಬಲಾಗದ ವಿಷಯ. 2019ರಲ್ಲಿ ಜೆಫ್ರಿ ಎಪ್ಸ್ಟೈನ್ ಮರಣದ ನಂತರವೂ 2026ರಲ್ಲಿ ಈ ಸುದ್ದಿ ಜಾಗತಿಕ ಮಟ್ಟದಲ್ಲಿ ಸೆನ್ಸೇಷನ್ ಮೂಡಿಸೋದು ಕಾರಣ ಏನಂತಂದ್ರೆ, January 30, 2026 USA ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ 30 ಲಕ್ಷ ಪುಟಗಳನ್ನು ಒಳಗೊಂಡಿರುವ 1,80,000 ಇಮೇಜಸ್ ಅಂಡ್ 2,000+ ವಿಡಿಯೋಸ್ ಹೊಂದಿರುವ ಒಂದು ಫೈಲ್ಸ್ ನ ರಿಲೀಸ್ ಮಾಡಲಾಗಿದೆ. ಆಸ್ ಆನ್ February 9, 2026 ಈ ಕೇಸ್ ನ ಒಂದು ಅಪ್ಡೇಟ್ ನೋಡೋದಾದ್ರೆ, USA ಪ್ರಮುಖ ಲಾಯರ್ಸ್ ಆಗಿರ್ತಕ್ಕಂಥ ಥೋಮಸ್ ಮ್ಯಾಸಿ ಅಂಡ್ ರೋಕ್ ಅನ್ನ ಈ ಒಂದು ಕೇಸ್ ನ ಸ್ಟಡಿ ಮಾಡಲು ಈ ಫೈಲ್ಸ್ಗೆ ಆಕ್ಸೆಸ್ ನೀಡಲಾಗಿದೆ. ಈ ಕೇಸ್ ನ ಅವರು ಸ್ಟಡಿ ಮಾಡಿದ ನಂತರ 6 ಪ್ರಭಾವಿಗಳ ಹೆಸರನ್ನು ಕಂಡುಕೊಂಡಿದ್ದಾರೆ ಎಂದು ವರದಿ ಮಾಡಲಾಗಿದೆ. ಆದರೆ USA ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅವರನ್ನ ರಕ್ಷಣೆ ಮಾಡುತ್ತಿದೆ ಎಂದು ಬಂದಿದೆ. 6 ಪ್ರಭಾವಿಗಳ ಹೆಸರಲ್ಲಿ ಒಬ್ಬರು ಹೈಯರ್ ಅಫಿಷಿಯಲ್ಸ್ ಇನ್ ಫಾರಿನ್ ಗವರ್ಮೆಂಟ್ ಅಂಡ್ USA ಪ್ರಾಮಿನೆಂಟ್ CEO ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದೀಗ USA ಪಬ್ಲಿಕ್ಸ್ ಆ 6 ಪ್ರಭಾವಿಗಳ ಹೆಸರನ್ನ ರಿವೀಲ್ ಮಾಡಿ ಎಂದು ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಲೆಟ್ಸ್ ಸಿ ವಾಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್. ದಿಸ್ ಇಸ್ ದ ಕಂಪ್ಲೀಟ್ ಸ್ಟೋರಿ ಆಫ್ ಜೆಫ್ರಿ ಎಪ್ಸ್ಟೈನ್ ಫೈಲ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್.